ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ಪರಮಾತ್ಮ ಇಷ್ಟೆಲ್ಲ ಪ್ರಹ್ಲಾದ ಹೇಳಿದ ಮೇಲೆ ನರಸಿಂಹ ಹೇಳ್ತಾನೆ, ಅದೆಲ್ಲ ಮರೆಸಬೇಡ, ಮಾತು ಮರೆಸ್ಬೇಡವೋ, ನಾನು ನಿನಗೆ ಒಂದು ವರ ಕೊಡ್ತೀನಿ ಅಂತ ಹೇಳಿದ್ದೀನಿ, ವರ ಕೇಳ್ಕೊ ನೀನು ಅಂತ. ಆಗ ಪ್ರಹ್ಲಾದನ ಮಾತು, ಯಾರಾದರೂ ಒಬ್ಬ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ, ಧ್ಯಾನ ಮಾಡಿದರೆ, ತಪಸ್ಸು ಮಾಡಿದರೆ, ಅಲ್ವ ಏನೋ ಒಂದು ನಾಮಸ್ಮರಣೆ ಮಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ಇಟ್ಕೋ. ದೇವರು ಪ್ರತ್ಯಕ್ಷ ಆದಾಗ ವರ ಕೇಳಿದರೆ ಬಿಸ್ನೆಸ್ ಆಗಲ್ವಾ, ಟ್ರಾನ್ಸಾಕ್ಷನ್ ಆಗಲ್ವಾ? ಪ್ರಹ್ಲಾದನ ಮಾತಿದು. ನೀನು ನಮಸ್ಕಾರ ಮಾಡಿ, ನೀನು ಧ್ಯಾನ ಮಾಡಿ, ತಪಸ್ಸು ಮಾಡಿ, ಪೂಜೆ ಮಾಡಿ, ಅಭಿಷೇಕ ಮಾಡಿ, ಸದಾಚಾರ ಮಾಡಿ, ಎಲ್ಲ ಮಾಡಿ, ಕಡೆಗೆ ಇಂಥ ಉಗ್ರವಾಗಿರತಕ್ಕಂಥ ಭಕ್ತಿಗಾಗಿ ಪರಮಾತ್ಮ ಬಂದು ಸಾಕ್ಷಾತ್ಕಾರ ಮಾಡಿಬಿಟ್ಟ ಅಂತಂದರೆ ಏನು ವರ ಬೇಕು ಕೇಳ್ಕೊಳ್ಳೋ ಮಗುವೆ ಅಂದರೆ, ನೀನು ವರ ಕೇಳಿದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ನು. ಇದೇ ಮಾತು ಕೇಳ್ತಾ ಇದ್ದಾನೆ. ಭಕ್ತಿ ಯಾವತ್ತೂ ಬಿಸ್ನೆಸ್ನಲ್ಲಿ ಪರ್ಯವಸನ ಆಗ್ಕೊಡ್ದು. ಭಕ್ತಿ ಒನ್ ಸೈಡೆಡ್. ನಿನಗೆ ನಾನು ಭಕ್ತಿ ಮಾಡಿದೆ, ನಾನು ಏನು ಅಂತ ನಿನಗೆ ಗೊತ್ತು, ನನಗೇನು ಬೇಕು ಅಂತ ನಿನಗೆ ಗೊತ್ತೇ ಹೊರತು ನನಗೇನು ಬೇಕು ಅಂತ ನನಗೇನು ಗೊತ್ತು. ಆದ್ದರಿಂದ ನಾನು ಏನು ವರ ಕೇಳಲ್ಲ. ನರಸಿಂಹ ಹೇಳ್ತಾನೆ, ನನ್ನ ಬಾಯಲ್ಲಿ ಬಂದಿದೆ, ನಿನ್ನ ವರ ಕೇಳಬೇಕು ಅಂತ ಕೇಳ್ಕೊಳ್ಳೇಬೇಕು. ಸರಿ, ನೀನು ಈ ಥರ ಡಿಕ್ಟೇಟ್ ಮಾಡೋದಾದರೆ ನಾನು ಕೇಳ್ಕೊಳ್ಳ ಏನು ಅಂತ. ಎಂದೂ ಯಾರನ್ನೂ ಏನೂ ವರ ಕೇಳ್ಕೊಡ್ದು ಹಾಗೆ ವರ ಕೊಡು ನನಗೆ. ಎಂದೂ ಯಾರನ್ನೂ ಯಾವ ವರನೂ ಕೇಳ್ಕೊಡ್ದು ಅಂಥ ವರ ಕೊಡು. ಇದು ಇಂಟೆಲಿಜೆನ್ಸ್ ಆಯಿತು ರಾಜ. ಇದು ನರಸಿಂಹ ಹೇಳ್ತಾನೆ, ಇದು ಬುದ್ಧಿವಂತಿಕೆ. ನೀನು ಒಂದು ವರ ಕೇಳ್ಕೊಂಡೆ, ಕೇಳ್ಕೋಬೇಕಷ್ಟೇ, ಬುದ್ಧಿವಂತಿಕೆ ಮಾಡಬೇಡ. ಆಗ ಪ್ರಹ್ಲಾದನ ಕಣ್ಣಲ್ಲಿ ನೀರು ಬರುತ್ತೆ. ಆಯಿತು, ಕೇಳ್ಕೊಳ್ತೀನಿ, ನಿನ್ನ ಭಕ್ತ ನಾನು, ಕೇಳ್ಕೊಡ್ದು ನಾನು. ನಾಚಿಕೆ ಆಗುತ್ತೆ, ಲಜ್ಜೆ ಆಗುತ್ತೆ, ಅವಮಾನ ಆಗುತ್ತೆ, ಕೇಳ್ಕೊಡ್ದು, ಆದರೂ ಕೇಳ್ತೀನಿ. ಏನಪ್ಪ, ಯಾಕೆ ನೊಂದ್ಕೊಂಡು ಕೇಳ್ತೀಯ? ಕೇಳ್ಕೊಳ್ಳೋ. ಏನು ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಹೇಳೋ ಪರವಾಗಿಲ್ಲ. ನಮ್ಮ ತಂದೆ ರಾಕ್ಷಸ, ದೈತ್ಯ, ನಿನ್ನ ದ್ವೇಷಿ, ನಿನ್ನ ಶತ್ರು, ನಿನ್ನ ಪರಮಶತ್ರು, ಇಷ್ಟೆಲ್ಲ ಇದ್ದರೂ ಗೊತ್ತಿದೆ ನನಗೆ. ಆದರೂ ನನ್ನಪ್ಪ ಅಲ್ವಾ ಅವನು, ನನ್ನಪ್ಪ ಅಲ್ವಾ ಅವನು, ಅವನಿಗೆ ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡೋದೇನು, ದಯವಿಟ್ಟು ಕ್ಷಮಿಸ್ಬಿಡು. ಅಳ್ತಾನೆ, ನಮ್ಮಪ್ಪನ ಕ್ಷಮಿಸ್ಬಿಡಪ್ಪ ನೀನು, ನಮ್ಮಪ್ಪ ಅವನು, ನಿನ್ನ ಶತ್ರು ಅಂತ. ಆಗ ನರಸಿಂಹ ಹೇಳ್ತಾನೆ, ಅಯ್ಯೋ ಮಗುವೆ, ನಿಮ್ಮ ಅಪ್ಪನ ಕ್ಷಮಿಸೋದಲ್ಲ ಕಣೋ, ನೀನು ಯಾವಾಗ ನಿಮ್ಮ ತಂದೆ ಮಗಾಗಿ ಭೂಸ್ಪರ್ಶ ಮಾಡಿ ನೀನು ಹುಟ್ಟಿದೋ, ನೀನು ಹುಟ್ಟಿದ ಮರುಕ್ಷಣದಲ್ಲಿ ನಿಮ್ಮ ತಂದೆ ಒಬ್ಬ ಅಲ್ಲ, ನಿಮ್ಮ ತಂದೆಯ 21 ಕುಲಕೋಟಿ ಉದ್ಧಾರ ಆಗಿ ಹೋಗಿದ್ದಾರೆ. 21 ಜನರೇಷನ್ಸ್ ಯುವರ್ ಫಾದರ್ ಉದ್ಧಾರ ಆಗಿ ಹೋಗಿದ್ದಾರೆ, ಸಾಧನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮಾಯಣದಲ್ಲೂ ಇದೇ ಥರ ಪ್ರಸಂಗ ಬರುತ್ತೆ. ರಾಮಾಯಣದಲ್ಲಿ ರಾಮಾವತಾರ ಎಲ್ಲ ಮುಗಿಯುತ್ತೆ. ಮುಗಿದ ಮೇಲೆ ರಾಮ ಪರಂಧಾಮಕ್ಕೆ ಹಿಂತಿರುಗ್ತಾನೆ. ಹಿಂತಿರುಗಿ ಬ್ರಹ್ಮದೇವರನ್ನು ಕರೆದುಬಿಟ್ಟು, ನಾನು ರಾಮ ಆಗಿದ್ದಾಗ ರಾಮಾವತಾರದಲ್ಲಿ ನನ್ನ ಜೊತೆಯಲ್ಲಿ ತುಂಬ ಜನ ಇದ್ದರು. ದಶರಥ, ಕೌಸಲ್ಯ, ಸುಮಿತ್ರ, ಕೈಕೆ, ಮಂಥರೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ, ಸುಗ್ರೀವ, ವಾಲಿ ಎಲ್ಲ ತುಂಬ ಜನ ಇದ್ದರು. ಯಾರ್ಯಾರಿಗೆ ಏನೇನು ಆಯ್ತಪ್ಪ, ಫೈನಲಿ ರಿಸಲ್ಟ್ ಏನು, ಯಾರ್ಯಾರು ಎಲ್ಲಿದ್ದಾರೆ ಹೇಳು ಅಂತ. ದಶರಥನಿಗೆ ಸ್ವರ್ಗ ಪ್ರಾಪ್ತಿಯಾಗಿದ್ದು, ಕೌಸಲ್ಯ ಮಹಾ ತಪಸ್ವಿನಿ, ಅವಳಿಗೆ ಒಳ್ಳೆಯ ಲೋಕ ಸಿಕ್ಕಿದ್ದು, ಆಮೇಲೆ ಸುಮಿತ್ರೆ ಒಳ್ಳೆಯ ಲೋಕ ಸಿಕ್ಕಿದ್ದು, ಊರ್ಮಿಳೆಗೆ ಒಳ್ಳೆಯ ಲೋಕ ಸಿಕ್ಕಿದ್ದು, ಲಕ್ಷ್ಮಣ ಎಲ್ಲರದು ಹೇಳ್ಕೊಂಬರ್ತಾನೆ. ದೇವತೆಗಳು ಅಟೆಂಟಿವ್ ಆಗಿರ್ತಾರೆ. ಕೈಕೆ ಹೆಸರು ಬರುತ್ತೆ. ಕೈಕೆ ಹೆಸರು ಬಂದ ತಕ್ಷಣ ಎಲ್ಲ ದೇವತೆಗಳಿಗೆ ರಾಕ್ಷಸಿ, ಕೈಕೆ ಇದ್ರು ಮಹಾರಾಕ್ಷಸಿ, ರಾಮಚಂದ್ರನ ಕಾಟಗಟ್ಟಿರತಕ್ಕಂಥವಳು, ದಶರಥನಂಥ ಗಂಡನನ್ನು ನುಂಗಿ ನೀರು ಕುಡ್ಕೊಂಡಿರತಕ್ಕಂಥವಳು, ವಸಿಷ್ಠರ ಕಣ್ಣೀರಲ್ಲಿ ಕೈ ತೊಳಿಸಿರತಕ್ಕಂಥವಳು, ಮತ್ತು ಅಯೋಧ್ಯೆಯ ಲಕ್ಷ ಜನ ಸಾತ್ವಿಕ ಧಾರ್ಮಿಕ ಪ್ರಜೆಗಳಿಗೆ ವರ್ಷಗಳ ದಶಕಗಳ ಕಾಲ ಕಣ್ಣೀರಲ್ಲಿ ಕೈ ತೊಳಿಸಿಯಾಳೆ. ಮಹಾರಾಕ್ಷಸಿ, ಚಂಡಿ, ಚಾಮುಂಡಿ, ದರ್ಪಿಷ್ಠೆ, ದುರ್ಮಾರ್ಗೆ. ಅವಳಿಗೆ ಬರೀ ನರಕ ಆಗಲ್ಲ, ರೌರವ ನರಕ, ಹೊಸ ನರಕ ಸೃಷ್ಟಿಯಾಗಿರುತ್ತೆ. ಆ ನರಕದ ಹೆಸರು ಏನು ಅಂತ ತಿಳ್ಕೋಬೇಕು ಅಂತ ದೇವತೆಗಳೆಲ್ಲ ಕ್ಯೂರಿಯಸ್ ಆಗಿ ಆ ನರಕದ ಹೆಸರು ತಿಳ್ಕೋಬೇಕು. ರೌರವ ನರಕಕ್ಕಿಂತ ದೊಡ್ಡ ನರಕ ಯಾವುದಪ್ಪ ಕೈಕೆಗೆ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ,
ಕೈಕೆಗೆ ಇವೆಲ್ಲರಿಗಿಂತ ಉತ್ತಮವಾಗಿರತಕ್ಕಂಥ ಸಾಂತಾನಿಕ ಲೋಕ ಪ್ರಾಪ್ತವಾಗಿದೆ. They were all stunned and shocked to listen to this type of judgment and the verdict given. How it is possible? ಕೈಕೆ ದುಷ್ಟ ಅಲ್ವೇನ್ರಿ, ದುರ್ಮಾರ್ಗ ಅಲ್ವೇನ್ರಿ, ಎಷ್ಟು ಜನಕ್ಕೆ ಏನೇನು ಹಾಳು ಮಾಡಿಬಿಟ್ಲಲ್ರಿ, ಯಾಕರೆ? ಆಗ ವಿಷ್ಣುನೇ ಹೇಳ್ತಾನೆ ಏನು ಅಂದರೆ, ಭರತನಂತಹ ಒಬ್ಬ ಮಗನನ್ನು ಸಮಾಜಕ್ಕೆ ಕೊಟ್ಟಲಲ್ಲ, ಭರತನಂತಹ ಒಬ್ಬ ಮಗನನ್ನು ಅವಳು ಕೊಟ್ಟ ತಕ್ಷಣ ಅವಳ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗಿತ್ತು. ಒಬ್ಬ ಮಗಳನ್ನು ನೀವು ಹೇಗಿರ್ತೀರ ಅನ್ನತಕ್ಕಂಥದ್ದು ಯಾವಾಗಲೂ ಸೆಕೆಂಡ್ರಿ. ಮಕ್ಕಳಿಗೆ ಏನೋ ಸಂಸ್ಕಾರ ಕೊಡ್ತೀರಾ, ಮಕ್ಕಳನ್ನ ಹೇಗೆ ಸುಸಂಸ್ಕೃತರನ್ನಾಗಿ ಮಾಡ್ತೀರಾ, ಮಕ್ಕಳನ್ನ ಹೇಗೆ ಧರ್ಮಿಷ್ಠರನ್ನಾಗಿ ಮಾಡ್ತೀರಾ, ಮಕ್ಕಳನ್ನ ಹೇಗೆ ವಿದ್ಯಾವಂತರನ್ನಾಗಿ ಮಾಡ್ತೀರಾ, ಮಕ್ಕಳನ್ನ ವಿವೇಕವಂತರನ್ನಾಗಿ ಮಾಡ್ತೀರಾ, ಮಕ್ಕಳನ್ನ ವಿನಯವಂತರನ್ನಾಗಿ ಮಾಡ್ತೀರಾ, ಮಕ್ಕಳಿಗೆ ಏನೋ ಸಂಸ್ಕಾರ ಕೊಡ್ತೀರಾ, ದಟ್ ಮ್ಯಾಟರ್ಸ್ ಅ ಲಾಟ್. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ತಾ ಇರೋವಾಗ ಒಬ್ಬ ದೈತ್ಯ ಬಾಲಕ ಲೀಡರ್ ನಿಂತ್ಕೊಂಡು ಕ್ವಶನ್ ಮಾಡಿಬಿಡ್ತಾನೆ ಪ್ರಹ್ಲಾದನ. ಲೇ ಪ್ರಹ್ಲಾದ, ನೀನು ಹುಟ್ಟಿದಾಗಲೇ ನಾವು ಹುಟ್ಟಿದ್ವಿ, ನಮ್ಮನ್ನು ಸೇರಿಸಿದ ಮೇಲೆ ನಿನಗೂ ಇಲ್ಲಿ ಅಡ್ಮಿಷನ್ ಮಾಡಿದರು, ನಮ್ಮ ಟೆಕ್ಸ್ಟ್ ಬುಕ್ಕೇ ನಿನ್ನ ಟೆಕ್ಸ್ಟ್ ಬುಕ್ಕು, ಅದೇ ಸಿಲೆಬಸ್ಸು, ಅದೇ ಟೀಚರ್ಸು, ಆದರೆ ಇದು ಯಾವ ವಿಚಾರ ನಮಗೆ ಗೊತ್ತಿಲ್ಲ. ಇಷ್ಟೊಂದು ಹೊಸ ವಿಚಾರಗಳು ಇಲ್ಲಿ ಹೊರಗಡೆಯಿಂದ ಬರೋಕ್ಕೆ ಸೆಕ್ಯೂರಿಟಿ ಕ್ಲೋಸ್ ಇದೆ. ಇಷ್ಟೊಂದು ಹೊಸ ವಿಚಾರ, ಅದ್ಭುತ ವಿಚಾರಗಳು ನಿನ್ನ ತಲೆ ಒಳಗೆ ಹೇಗೆ ಬಂತು, ಯಾರು ಹೇಳಿದರು? ಆಗ ಪ್ರಹ್ಲಾದ ಅವರಿಗೆ ಕ್ಲಾರಿಫೈ ಮಾಡ್ತಾನೆ. ನಮ್ಮ ತಂದೆ ಹಿರಣ್ಯಕಶಿಪು ಮಂದರ ಪರ್ವತಕ್ಕೆ ತಪಸ್ಸಿಗೆ ಹೋದಾಗ ನಮ್ಮ ತಾಯಿ ಕಯಾದು ಗರ್ಭಿಣಿಯಾಗಿದ್ಲು, ಅರಮನೆ ಒಳಗೆ ಒಬ್ಬಳೇ ಇದ್ಲು. ಆಗ ಅವಳ ಗರ್ಭದಲ್ಲಿ ನಾನಿದ್ದೆ. ದೇವೇಂದ್ರ ಇದೇ ಒಳ್ಳೆ ಸುವರ್ಣಾವಕಾಶ, ಹಿರಣ್ಯಕಶಿಪುನೇ ಇಷ್ಟು ಸಮಸ್ಯೆ ದೇವತೆಗಳಿಗೆ ನಡುಗಿಸ್ತಾ ಇದ್ದಾನೆ, ಇನ್ನು ಅವನಿಗೆ ಮಗ ಆದರೆ ಅವನಿನ್ನೆಷ್ಟು ತೊಂದರೆ ಕೊಡ್ತಾನೆ ದೇವತೆಗಳಿಗೆ, ಇದನ್ನು ಚಿಗುರಲ್ಲೇ ಚಿವುಟಾಕ್ಬಿಡ್ಬೇಕು ಅಂತ ಹೇಳಿ ನಮ್ಮಮ್ಮ ಗರ್ಭಿಣಿನ ಯಾರೂ ಇಲ್ಲದೆ ಇರೋವಾಗ ಬಂದು ಅವಳನ್ನ ಬಂಧಿಸಿಕೊಂಡು ಹಗ್ಗದಲ್ಲಿ ಬಂಧಿಸಿ ಎಳ್ಕೊಂಡು ಹೋಗ್ತಾ ಇದ್ದ. ಗರ್ಭಿಣಿಯಾಗಿ ಒಂಟಿ ಹೆಂಗಸು ಅರಮನೆಯಲ್ಲಿ ಇದ್ದಾಗ ಬಂದು ಅವಳನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರೋದನ್ನು ದಾರಿನಲ್ಲಿ ನಾರದರಿಗೆ ವಿಚಾರ ಗೊತ್ತಾಗಿ ನಾರದರು ಬಂದು ದೇವೇಂದ್ರನಿಗೆ ರೇಗಿ, ಒಬ್ಬ ಹೆಣ್ಣುಮಗಳು ಗಂಡ ಇಲ್ಲದೆ ಇರುವಾಗ ಗರ್ಭಿಣಿಯಾಗಿರುವಾಗ ನೀನು ಕಳ್ಳನ ಥರ ಹೋಗಿ ಬಿಡುವಳನ್ನ ಮೊದಲು ಅಂತ ಹೇಳಿ ಅವನಿಗೆ ರೇಗಿ ಕಳಿಸ್ತಾರೆ. ಆಗ ನನ್ನ ತಾಯಿ ಕಯಾದನ ನಾರದರ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಆಶ್ರಮದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾರದರು ಸ್ನಾನ ಮಾಡ್ಕೊಂಬಂದು ನಮ್ಮ ತಾಯಿನೂ ಶುದ್ಧಿ ಆದಮೇಲೆ ನಮ್ಮ ತಾಯಿನೇ ಕೂಡಿಸ್ಕೊಂಡು ಭಗವಂತನ ಕಥೆಗಳನ್ನು ಹೇಳ್ತಾಯಿದ್ರು, ಭಕ್ತರ ಕಥೆಗಳನ್ನು ಹೇಳ್ತಾಯಿದ್ರು, ಭಕ್ತಿ ಕಥೆಗಳನ್ನು ಹೇಳ್ತಾಯಿದ್ರು, ಶ್ರದ್ಧೆ ಕಥೆಗಳನ್ನು ಹೇಳ್ತಾಯಿದ್ರು, ಸಂಸ್ಕಾರದ ಕಥೆಗಳನ್ನು ಹೇಳ್ತಾಯಿದ್ರು, ಸಂಸ್ಕೃತಿಯ ಕಥೆಗಳನ್ನು ಹೇಳ್ತಾಯಿದ್ರು, ಬದುಕಿದರೆ ಹೇಗೆ ಅದ್ಭುತವಾಗಿ ಬದುಕಬೇಕು ಅನ್ನೋ ಕಥೆಗಳನ್ನ ಹೇಳ್ತಾಯಿದ್ರು, ಬದುಕಿದರೆ ಮಹತ್ತಾಗಿ ಬದುಕಿ ಅನ್ನತಕ್ಕಂಥ ಕಥೆಗಳನ್ನ ಹೇಳ್ತಾಯಿದ್ರು, ಬದುಕಿದರೆ ಒಳ್ಳೆ ಪರಮಾತ್ಮ ಎದುರುಗಡೆ ಬಂದು ಸಾಕ್ಷಾತ್ಕಾರ ಕೊಡಬೇಕು, ಹಾಗೆ ಬದುಕಬೇಡ್ವೇನ್ರಿ, ಬದುಕು ಜನ್ಮ ಬಂದಿರೋದು ಕೆಲವೇನ್ರಿ ಎಲ್ಲ ಹೇಳ್ತಾಯಿದ್ರು. ನಮ್ಮಮ್ಮ ತುಂಬ ಬಸ್ರಿ ಆಗಿದ್ದು ಗರ್ಭಿಣಿ, ಅವಳು ಹ್ಞೂ 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 ಅಂತಿದ್ಲು. ಬೆಳಗಿನ ಜಾಮ ನಿದ್ದೆ ಬಂದ್ಬಿಡೆ ನಮ್ಮಮ್ಮಂಗೆ. ನಾರದ್ರು ಕಣ್ಣು ಮುಚ್ಕೊಂಡು ಕತೆ ಹೇಳೋರು, ಹ್ಞೂ ಹ್ಞೂ ಬರ್ತಾಯಿತ್ತಲ್ಲ, ರೆಸ್ಪಾನ್ಸ್ ಬರ್ತಾಯಿತ್ತು, ಕಂಟಿನ್ಯೂ ಮಾಡ್ತಾಯಿದ್ರು. ಅಲ್ಲಿ ನಮ್ಮಮ್ಮಂಗೆ ನಿದ್ದೆ ಬಂದ್ಬಿಡೋದು. ಆದರೆ ಅವಳ ಗರ್ಭದ ಒಳಗಿದ್ದಂಥ ನಾನು ನಾರದ್ರು ಹೇಳಿರತಕ್ಕಂಥ ಎಲ್ಲ ವಿಚಾರ ಕೇಳಿಸ್ಕೊಂಡು ನಮ್ಮಮ್ಮ ಹೂವನ್ನು ನಿಲ್ಲಿಸಿದಾಗ ನಾನು ಗರ್ಭದೊಳಗಡೆಯಿಂದ ಹ್ಞೂ ಹ್ಞೂ ಅಂತಿದ್ದೆ, ನಾರದ್ರು ಕಂಟಿನ್ಯೂ ಮಾಡ್ತಾಯಿದ್ರು. ನಮ್ಮಮ್ಮನ ಗರ್ಭದಲ್ಲಿದ್ದಾಗಲೇ ನನಗಷ್ಟು ಸಂಸ್ಕಾರವೂ ಆಗಿತ್ತು, ಇಷ್ಟು ವಿಚಾರ ಬಂದಿತ್ತು. ಅದು ಒಂದು ತಾಯಿ ಗರ್ಭಿಣಿಯಾಗಿದ್ದಾಗ ಅವಳು ಕೇಳಬೇಕಾದ್ದೇನು, ಹೇಳಬೇಕಾದ್ದೇನು, ಯಾವ ಸಂಸ್ಕಾರದಲ್ಲಿರಬೇಕು, ಯಾವ ಪರಿಸರದಲ್ಲಿರಬೇಕು, ದೈವ ಧರ್ಮ ಗುರು ಹಿರಿಯರು ಆಶೀರ್ವಾದ ಪೂಜೆ ಕಣ್ಣನ್ನು ನೋಡ್ತಾ ಇರಬೇಕು, ಕಿವಿ ಏನು ಕೇಳ್ತಾ ಇರಬೇಕು. ನನಗೆ ಆಶ್ಚರ್ಯ ಆಗುತ್ತೆ, ಕೆಲವು ಗರ್ಭಿಣಿಯರು 7 months 8 months ಆಗಿರುತ್ತೆ, ಟಿ ವಿ ಮುಂದೆ ಹಾರರ್ ಫಿಲಮ್ಸು ಟೆರ್ರಿಸ್ಟ್ ಫಿಲಮ್ಗಳು ನೋಡ್ತಾ ಕೂತಿರ್ತಾರೆ. ಇಲ್ಲಿ ಇವತ್ತು ಡಾಕ್ಟರ್ಸ್ ಬಂದಿದ್ದಾರೆ, ಇಬ್ಬರು ಗ್ರೇಟ್ ಡಾಕ್ಟರ್ಸ್, ಡಾಕ್ಟರ್ ವರ್ಣ ಮತ್ತು ಹಸ್ಬೆಂಡು ಜಯದೇವ ಹಾಸ್ಪಿಟಲಲ್ಲಿ ಸೀನಿಯರ್ ಮೋಸ್ಟ್ ಹಾರ್ಟ್ ಸರ್ಜನ್ ಅವರು ಬಂದಿದ್ದಾರೆ. ಡಾಕ್ಟರ್ ವರ್ಣ ಗ್ರೇಟ್ ಡಾಕ್ಟರ್ ಆಫ್ ಕರ್ನಾಟಕ, ಇಬ್ಬರು ಇವತ್ತು ಕೂತಿದ್ದಾರೆ. ಕೇಳಿ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ ಬರಬೇಕು ಅಂದರೆ ಗರ್ಭ ಸಂಸ್ಕಾರ, ಗರ್ಭದಲ್ಲಿ ತಾಯಿ ಸಂಸ್ಕಾರ. ತಾಯಿ ಮಕ್ಕಳು ಗರ್ಭದ ಒಳಗಡೆ ಇದ್ದಾಗ ಏನು ಅಪೇಕ್ಷೆ ಪಡ್ತಾಳೆ, ಏನು ಆಸೆ ಪಡ್ತಾಳೆ, ಏನು ತಿಳ್ಕೊಳ್ತಾಳೆ, ಏನು ನೋಡ್ತಾಳೆ, ಏನು ಮಾಡ್ತಾಳೆ, ಅದೇ ಭಾವ,
ಅದೇ ಬದುಕು. ಅದೇ ಸನಕ ಸನಂದನಾದಿಗಳನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಆ ಪರಮಾತ್ಮನ ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ, ಮುಳುಗಿ ಹೋಗ್ತಿದ್ದಾರೆ. ಆನಂದ, ಹಂಬಲ, ಕಾತುರ, ಸ್ವಾಮಿ ಇನ್ನೂ ದರ್ಶನ ಕೊಡು ಸ್ವಾಮಿ ಅಂತ ಅಳ್ತಾರೆ. ಬ್ರಹ್ಮದೇವರು ಅಳ್ತಾ ಇದ್ದಾರಂತ ಮಹಾವಿಷ್ಣು ನೋಡಿ. ಇಂಥ ಭಾವದಲ್ಲಿ ಸೃಷ್ಟಿ ಮಾಡಿ ನೀವು ಸೃಷ್ಟಿ ಕಾರ್ಯ ಮಾಡಿ ಅವ್ರು ಹೇಳ್ತಾರೆ, ನೀನು ನಮ್ಮನ್ನು ಯಾವ ಭಾವದಲ್ಲಿ ಸೃಷ್ಟಿ ಮಾಡಿದೆ ಅಂದರೆ ಇನ್ನೊಂದು ಕ್ಷಣ ನಾವು ಇಲ್ಲಿರೋಕ್ಕಾಗಲ್ಲ, ವೈಕುಂಠಕ್ಕೆ ಹೋಗಿ ಅವನ ದರ್ಶನ ತಗೋಬೇಕು ಸ್ವಾಮಿ ಎಂದು ಕಾಮಿರೋ ನಿನ್ನ ಸ್ವಾಮಿ ಅಂತ ಓಡ್ತಾ ಇರ್ತಾರೆ. ಇದು ಗರ್ಭ ಸಂಸ್ಕಾರ. ಪ್ರಹ್ಲಾದನಂಥ ಮಗ, ಧ್ರುವನಂಥ ಮಕ್ಕಳು ಅಂಥ ಗರ್ಭ ಸಂಸ್ಕಾರದಲ್ಲಿ ಬರ್ತಾ ಇದ್ದಾರೆ. ತ್ರಿಕೂಟ ಪರ್ವತ ಶ್ರೇಣಿ, ತ್ರಿಕೂಟ ಪರ್ವತ ಶ್ರೇಣಿಯಲ್ಲಿ ಅದ್ಭುತವಾಗಿರತಕ್ಕಂತಹ ಬೆಟ್ಟಗಳು, 3 ಬೆಟ್ಟಗಳ ಕೆಳಗಡೆ ತಪ್ಪಲು, ತಪ್ಪಲು ಪಕ್ಕದಲ್ಲಿ ಅದ್ಭುತವಾಗಿರತಕ್ಕಂಥ ಕಾಡು, ಕಾಡು ದೊಡ್ಡ ಅರಣ್ಯ, ಹಸಿರು ವನರಾಜ್ಯಗಳಿಂದ, ವೃಕ್ಷಗಳಿಂದ, ಲತೆಗಳಿಂದ, ಹೂವುಗಳಿಂದ, ಸುವಾಸನೆಗಳಿಂದ, ಸುಗಂಧದಿಂದ ಕಂಗೊಳಿಸ್ತಾ ಇರತಕ್ಕಂಥ ಅದ್ರ ಪಕ್ಕದಲ್ಲಿ ಒಳ್ಳೆ ಸರೋವರ. ಅಲ್ಲಿ ದೊಡ್ಡದಾಗಿರತಕ್ಕಂತಹ ಒಂದು ಕಾಡಿನಲ್ಲಿ ಅನೇಕ ಪ್ರಾಣಿಗಳಿದೆ. ಆ ಪ್ರಾಣಿಗಳಲ್ಲಿ ಅದು ಸಿಂಹ ಇದೆ, ಚಿರತೆ ಇದೆ, ಹುಲಿ ಇದೆ, ಹೆಬ್ಬಾವಿದೆ, ಬೇಕಾದ್ದೆ ತೋಳ ಇದೆ, ಎಲ್ಲ ಇದ್ದರೂ ಕೂಡ ಅಲ್ಲಿ ಆ ಆನೆ ಇತ್ತಲ್ಲ, ಪ್ರಬಲವಾಗಿರತಕ್ಕಂಥ ಬಲಿಷ್ಠವಾದ, ವಿಶಿಷ್ಟವಾದ, ಅಶಿಷ್ಟವಾದ ಆನೆ. ಆದ್ದರಿಂದ ಅಲ್ಲಿನ ಸಿಂಹ, ಚಿರತೆ, ಹುಲಿ ಎಲ್ಲ ಸೇರಿಬಿಟ್ಟು ಆನೆನೇ ರಾಜ ಅಂತ ಡಿಕ್ಲೇರ್ ಮಾಡಿದ್ವು. ಗಜರಾಜ ಬಂದ ಅಂತಂದರೆ ಅವನ ಧೀಮಂತಿಕೆ, ಅವನ ಗಾಂಭೀರ್ಯ, ಅವನ ನಿಲುವು, ಅವನ ಘನತೆ ಎಲ್ಲ ಬರ್ತಾ ಇದ್ವು. ಆ ಗಜರಾಜನಿಗೆ, ಅವನಿಗೆ ರಾಣಿ, ಅವನಿಗೆ ಮಕ್ಕಳುಗಳು, ಅವನಿಗೆ ಮಂತ್ರಿಗಳು, ಅವನಿಗೆ ಸಚಿವರು, ಅವನಿಗೆ ದಂಡಾಧಿಕಾರಿಗಳು, ಅವನ ಸೈನಿಕರು. ಏನು ಆನೆದು ಬಂತು ಅಂದರೆ ಅದೇ ಒಂದು ಬೆಟಾಲಿಯನ್ನು. ಒಂದು ಬೇಸಿಗೆ, ಸುಡು ಬೇಸಿಗೆ, ದಾಹ, ನೀರು ಕುಡಿಬೇಕು, ಎಲ್ಲ ಬಂದವು. ರಾಜ ಅಂದ, ಸರೋವರ ಇರುವಾಗ ಆರಾಮಾಗಿ ಎಲ್ಲ ಹೋಗೋಣ, ಜಳಕ ಮಾಡ್ಕೊಂಬೋಣ, ಆನಂದವಾಗಿರುತ್ತೆ ಅಂತ ನೀರು ಕುಡಿಯೋಗತ್ತೆ. ಎಲ್ಲ ಬಂದು ಸರೋವರದ ಒಳಗಡೆ ಇಳಿದವು. ಗಜರಾಜ ಫಸ್ಟ್ ಇಳಿದ. ಅಲ್ಲಿ ಬಿಗುಮಾನ, ಸಂಕೋಚ. ರಾಜ, ನಾವು ಆಟಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೇವೆ, ನಾವೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲಪ್ಪ, ಇನಾಗ್ರೇಟ್ ಮಾಡಬೇಕಲ್ಲ. ಸರಿ, ಗಜರಾಜನೇ ಸೊಂಡಿಲಲ್ಲಿ ನೀರು ತುಂಬಿಕೊಂಡ. ಹೆಂಡತಿ ಆನೆಗೆ ಸುರ್ರದ ಬಿಟ್ಟ. ಹೆಂಡತಿ ಆನೆಗೆ ಧೈರ್ಯ ಬಂತು, ಅದು ನೀರು ತೊಗೊಂತು, ಗಂಡಂಗೆ ಬಿಡ್ತು. ಮಕ್ಕಳು ಆನೆಗಳು ತುಂಬಿಕೊಂಡು ನೀರು ಬಿಟ್ಟರು. ಇದೇ ಸಿಗ್ನಲ್ ಸಾಕು, ಎಲ್ಲ ಆನೆಗಳು ನೀರಾಟ, ತೂರಾಟ, ಹೋರಾಟ, ಹಾರಾಟ, ಹೋರಾಟ, ಚೀರಾಟ, ಏನು ಸೆಲೆಬ್ರೇಷನ್, ವಾಟರ್ ಸ್ಪೋರ್ಟ್ಸ್. ದೊಡ್ಡ ಸರೋವರದಲ್ಲಿ ವಾಟರ್ ಸ್ಪೋರ್ಟ್ಸು, ಎಲಿಫೆಂಟ್ ವಾಟರ್ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಖುಷಿಯಾಗಿದ್ದಾರೆ. ಯುಫೋರಿಯಾ, ಸೆಲೆಬ್ರೇಷನ್, ಹ್ಯಾಪಿನೆಸ್. ಲೈಫ್ ಅಂದರೆ ಇದೆ ರೀ. ಏನ್ರಿ ಲೈಫು? ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ಆಪ್ತರು, ಆತ್ಮೀಯರು, ಸಖರು, ಸುಖರು, ಏನು ಫ್ರೆಂಡ್ಸು, ಎಂಜಾಯ್ಮೆಂಟ್, ಜಾಲಿ ನೋಡ್ರಿ, ಜೋಶ್ ನೋಡ್ರಿ, ಖುಷಿ ನೋಡ್ರಿ. ಇದಪ್ಪ ಲೈಫು. ಎಂಜಾಯ್ ಮಾಡ್ತಿರುವಾಗ ಇದ್ದಕ್ಕಿದ್ದಂಗೆ ಆ ಗಜರಾಜನಿಗೆ ಕಾಲತ್ರ ಏನೋ ಹಿಡ್ದಂಗೆ ಕಚ್ಚಿದಂಗೆ ತಗೊಂಡಂಗೆ. ಅಯ್ಯೋ, ನಾನು ಐ ಆಮ್ ದ ಕಿಂಗ್ ಎಲಿಫೆಂಟ್. ಇದೆಲ್ಲ ಯಾವುದ್ರಿ ರೀ? ಒಂದು ಒದ್ದೆ ಅಂತಂದರೆ 1 ಮೈಲಿ ಹೋಗುತ್ತೆ ಅಂದು ಸ್ವಲ್ಪ ಕಾಲೆತ್ತಿಬಿಟ್ಟು ಜಾಡಿಸೋದಿತ್ತು. ಒದ್ದ ತಕ್ಷಣ ಇದರ ಕಾಲನ್ನು ಹಿಡ್ಕೊಂಡಿರತಕ್ಕಂಥ ಮೊಸಳೆಗೆ ಈ ಕಾಲು ಮೇಲೆ ಕೆತ್ತಿ ಒದ್ದ ತಕ್ಷಣ ಗ್ರಿಪ್ ಕರೆಕ್ಟಾಗಿ ಸಿಕ್ತು. ಮೊಸಳೆ ಪೂರ್ತಿ ಗ್ರಿಪ್ ಆಗಿ ಹಿಡ್ಕೊಳ್ತು, ಕಾಲನ್ನ ಪೂರ್ತಿ ಕಾಲು ಹಿಡ್ಕೊಂಡಿದೆ. ಅಯ್ಯೋ, ಅದು ಎಂಥ ಮೊಸಳೆ ರೀ, ನಾನು ಗಜರಾಜ ಅಲ್ವೇ? ಇನ್ನೊಂದು ಬದಿತು, ಇನ್ನೂ ಫರ್ಮಾಗಿ ಹಿಡ್ಕೊಳ್ತು. ಹಿಡ್ಕೊಂಡು ಒಳಗಡೆ ಸ್ಕ್ವೀಸ್ ಮಾಡ್ತಾ ಇದೆ. ಬ್ಲಡ್ ಈಸ್ ಊಸಿಂಗ್ ಔಟ್, ದ ಪೇಯ್ನ್ ಹ್ಯಾಸ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಆದರೆ ತಾನು ಗಜರಾಜ, ಆ ಗಂಭೀರ್ಯ ಮೇಂಟೈನ್ ಮಾಡ್ಕೋಬೇಕು. ಪೇಯ್ನು ಪಬ್ಲಿಕ್ಕಾಗಿ ಹೇಳ್ಕೊಂಬೋ ಹಾಗಿಲ್ಲ, ಹೆಂಡತಿ ಹತ್ರ ಹೇಳೋ ಹಂಗಿಲ್ಲ, ಭಯಪಡ್ತಾಳೆ. ಅನುಭವಿಸ್ತು, ತಡೆಯೋಕ್ಕಾಗಲಿಲ್ಲ, ಕಿರ್ಚ್ಕೊಳ್ತು. ಆಮೇಲೆ ಹೆಂಡ್ತಿನ ಕರೆದು, ಯಾರಿಗೂ ಹೇಳಬೇಡವೆ, ಕಾಲೇನು ಹಿಡ್ಕೊಂಡಿದೆ, ಸ್ವಲ್ಪ ನನ್ನ ಕೈಲಿ ಆದಷ್ಟು ಎಳಿತಾ ಇದ್ದೀನಿ, ಆಗ್ತಾ ಇಲ್ಲ, ನೀನು ಸೊಂಡ್ಲಾಕಿ ಹೇಳಿ, ಇಬ್ಬರು ಸೇರಿ ಅದನ್ನು ಬಿಡಿಸ್ಕೊಂಬೇಡೋಣ. ಹೆಂಡತಿ ಎಳೆದು ಆಗಲಿಲ್ಲ, ಸುಸ್ತಾಯಿತು. ಹೆಂಡತಿ ಕಿವಿಲಿ ಬಂದು ಮಕ್ಕಳಿಗೆ ಹೇಳ್ತು. ಮಕ್ಕಳು ಆನೆಗಳೆಲ್ಲ ಎಳೆದ್ವು, ಆಗಲಿಲ್ಲ. ಮಕ್ಕಳು ಪಾಪ ಚಿಕ್ಕ ಪುಟ್ಟ ಮಕ್ಕಳು ಕಂಡ್ರಿ, ಆಗಲ್ಲ, ನಾನು ಮಿನಿಸ್ಟ್ರಿಗಳಿಗೆ ಹೇಳ್ತೀನಿ ತಡೀರಿ ಅಂತ ಮಕ್ಕಳನ್ನ ಕರ್ಕೊಂಡು ಹೆಂಡತಿ ಜಡಕ್ಕೆ ಬಂತು. ಮಕ್ಕಳಿಗೆ ಬೆಳಗ್ಗೆಯಿಂದ ನಾವು ಹಾರ್ಲಿಕ್ಸ್ ಕೊಟ್ಟಿಲ್ಲ, ಬೋರ್ನಟೆ ಕೊಟ್ಟಿಲ್ಲ, ಕೊಡಿಸ್ಕೊಂಡು ಕರ್ಕೊಂಬರ್ತೀನಿ, ಅಷ್ಟೊತ್ತಿಗೆ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಿಮ್ಮನ್ನು ಈಚೆಗೆ ಹಾಕ್ತಾರೆ. ಮಿನಿಸ್ಟ್ರಿಗೆ ಹೇಳ್ತು. ಮಿನಿಸ್ಟ್ರಿ ಏನು ಹೇಳ್ದ? ಐ ಆಮ್ ದಿ ಮ್ಯಾನೇಜರ್, ಐ ಗೆಟ್ ದ ವರ್ಕ್ ಡನ್, ಐ ಮೈಸೆಲ್ಫ್ ವಿಲ್ ನಾಟ್ ವರ್ಕ್, ಸೊ ಐ ವಿಲ್ ಆರ್ಡರ್ ಫಾರ್ ದ ಪೀಪಲ್ ಅಂತಂದ. ಅವನು ಕಮಾಂಡ್ರ್ ಕರೆದ. ಕಮಾಂಡ್ರ್, ನಾನು ಕಮಾಂಡ್ ಮಾಡೋನು, ಜವಾನ್ಸನ್ನು ಕರಿತೀನಿ ಅಂದ. ಎಲ್ಲ ಆನೆಗಳು ಬಂದವು. ಆನೆಗಳೆಲ್ಲ ಎಳ್ದಂಗೆ ಮಾಡಿದ್ವು. 5 ಗಂಟೆ ಆದ ತಕ್ಷಣ ಫಸ್ಟ್ ಶಿಫ್ಟ್ ಆಯಿತು, ನಾವು ಹೋಗ್ತೀನಿ ಅಂತ ಹೋದ್ವು.
ಸೆಕೆಂಡ್ ಶಿಫ್ಟ್ನವ್ರು ಬಂದರು, ಹೇಳಿದ್ರು ನಮ್ಮ ನೈಟ್ ಶಿಫ್ಟ್ನವರು ಕತ್ಲೊತ್ತಲ್ಲಿ ಜಾಸ್ತಿ ಕಾಡಲ್ಲ ಹೊರಟೋಗ್ತೀವಿ ಅಂದರು. ಎಲ್ಲ ಎಳಿತಿದ್ದಾರೆ. ಕಡೆಗೆ ಯಾರೂ ಸಂಗಡ ಬಾಹುವುದಿಲ್ಲ, ನಾರಾಯಣ ಸ್ಮರಣೆ ನೆರೆಬಾಹುದಲ್ಲದೆ. At one point of time, you will be in the midst of millions of rupees, teeming millions of rupees. ಏನು ಭೋಗ, ಏನು ಭಾಗ್ಯ, ಏನು ಕೋಟಿ, 100 ಕೋಟಿ, 200 ಕೋಟಿ, 800 ಕೋಟಿ, 500 ಕೋಟಿ, ಏನು ದುಡ್ಡು, ಏನು ಫ್ರೆಂಡ್ಸು, ಏನು ಪಾರ್ಟಿಗಳು, ಏನು ಸೆಲೆಬ್ರೇಷನ್ಗಳು, ಏನು 5 ಸ್ಟಾರು, ಏನು 7 ಸ್ಟಾರು, ಏನು ಕ್ರೂಯಿಸು, ಏನು ಲಕ್ಸುರಿ, ಏನು ಫಾರಿನ್ ಟ್ರಾವೆಲು, ಎಲ್ಲ ಆಯಿತು ಟಕ್ ಅಂತ. ಒಂದು ಸರ್ತಿ ಯಾವುದೋ ಒಂದು ಆವರಿಸ್ಕೊಂಡ್ರೆ, ಹಿಡ್ಕೊಂಡ್ರೆ, ಕಚ್ಕೊಂಡ್ರೆ ಬಿಡಿಸ್ಕೊಂಬಕ್ಕೆ ಜಗತ್ತಿನಲ್ಲಾಗೋದಿಲ್ಲ. ಕಡೆಗೆ ಗೊತ್ತಾಯಿತು, ಸ್ವಾಮಿ ನಿನ್ನನ್ನು ಮರೆತಿದ್ರಿಂದ ಆಗಿರೋದು ಫಲ ಕಣೋ ಇದು. ದುಡ್ಡಿನಲ್ಲಿ, ಕಾಸಿನಲ್ಲಿ, ಅಧಿಕಾರದಲ್ಲಿ, ಅಂತಸ್ತಲ್ಲಿ, ಅಹಂಕಾರದಲ್ಲಿ, ಭೋಗದಲ್ಲಿ, ಭಾಗ್ಯದಲ್ಲಿ, ಸಂಸಾರ ಇದೆಯಲ್ಲ ಆನಂದದಲ್ಲಿ ಮೈ ಮರೆತು ಬಿಟ್ಟು ನಿನ್ನ ಮರೆತಿದ್ದೆ ಕಣೋ ಸ್ವಾಮಿ ಅಂತ ಹೇಳಿ ಸೊಂಡಲಿನಿಂದ ಅಲ್ಲಿದ್ದಂಥ ಸರೋವರದಲ್ಲಿದ್ದಂಥ ತಾವರೆ ಹೂವನ್ನು ಕಿತ್ಕೊಂಡು ಆದಿಮೂಲ ನಾರಾಯಣ ನೀನೇ ಕಾಪಾಡಬೇಕು ಸ್ವಾಮಿ ಅಂತ ಆದಿಮೂಲ ಅಂತ ಕರೀತು. ಅದು ಹೆಸರು ಗೊತ್ತಿಲ್ಲ, ಎಲ್ಲಕ್ಕೂ ಮೂಲನಾಗಿರತಕ್ಕಂಥ ಆದಿಮೂಲ ನಾರಾಯಣ ಬಾರೋ ಅಂತ ಕರೀತಾ ಇದೆ. ಒಂದು ಕ್ಷಣ ಅಷ್ಟೇ, ಒಂದೇ ಕ್ಷಣ ಗರುಡನ ಮೇಲೆ ಕೂತ್ಕೊಂಡ. ಇದೇನು ವಿದ್ವಾಂಸನೇ, ಪಂಡಿತನೇ, ಸ್ವಾಮಿನೇ, ಮಹಂತನೇ ಏನೂ ಅಲ್ಲ, ಪ್ರಾಣಿ. ಆದರೆ ಭಕ್ತಿ ಅನ್ನೋದು ಮುಖ್ಯನೇ ಹೊರತು ನೀನು ಯಾರು ಅನ್ನೋದಲ್ಲ. ಆ ಭಕ್ತಿಯಿಂದ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕರೀತಲ್ಲ, ಒಂದೇ ಕ್ಷಣ ಗರುಡನ ಮೇಲೆ ಕೂತ್ಕೊಂಡ. ಬಂದ ಅಲ್ಲಿ ಚಕ್ರ ಕೈಯಲ್ಲಿತ್ತು, ಚಕ್ರದ ಬಿಟ್ಟ ನಕ್ರ ಅಂತಂದ್ರೆ ಮೊಸಳೆಯ ಕತ್ತನ್ನು ಕತ್ತರಿಸಿದ ತಕ್ಷಣ ಏನಾಯಿತು ಅಂದರೆ ಮೊಸಳೆ ಗಂಧರ್ವ ಆಯಿತು. ಎಲ್ರಿಗೂ ಆಶ್ಚರ್ಯ ಆಯಿತು. ಆಮೇಲೆ ಆನೆ ಬಿಡುಗಡೆ ಆಯಿತು. ಆನೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೃತಜ್ಞತಾ ಭಾವ ವ್ಯಕ್ತಪಡಿಸ್ತಾ ತಕ್ಷಣ ಇದು ಗಂಧರ್ವ ಆಯಿತು. ಇದೇನಪ್ಪ ಅಂದ್ಕೊಂಡ್ರೆ ಆಗ ಹೇಳ್ತಾರೆ, ಹಿಂದೆ ಹಾ ಹಾ ಹೂಹು ಅಂತ ಇಬ್ಬರು ಗಂಧರ್ವರಿದ್ದರು, ಯುವಕರು, ತಾರುಣ್ಯ, ಒಳ್ಳೆ ಬಿಸಿ ರಕ್ತ, ಲವಲವಿಕೆ, ಆಟ, ಮಿಸ್ಚಿಫು. ದೇವಲ್ಲ ಋಷಿಗಳು ಬಂದರು, ಅವರು ಅರ್ಘ್ಯ ಕೊಡೋದಕ್ಕೆ ನದಿ ನಿಂತಿದ್ದಾರೆ. ಇವರಿಬ್ಬರು ನೋಡಿದರು, ಅವ್ರಿಗೆ ಆಟ ಆಡಿಸೋಣವಾ ಅಂತ. ಏನು ಆಟ? ಒಂದು ಕೆಲಸ ಮಾಡು, ನಾನು ಮೊಸಳೆ ಹಾಕ್ತೀನಿ, ಒಳಗಡೆ ಹೋಗಿ ಕಾಲ ಕಚ್ತೀನಿ, ಹೆದರ್ಕೊಂಡು ಓಡ್ಬಿಡ್ತಾರೆ, ನೀನು ಆನೆ ಆಗಿಬಿಟ್ಟು ಅಟ್ಟಿಸ್ಕೊಂಡು ಹೋಗು, ಸ್ವಲ್ಪ ಮಜಾ ತೊಗೊಂಬೋಣ ಇಬ್ಬರೂ. ಸರಿ, ಅದು ಮೊಸಳೆ ಕೆಳಗಡೆ ಹೋಯ್ತು. ಅವ್ರ ಪಾಪ ಕಣ್ಣು ಮುಚ್ಕೊಂಡು ನಿಂತಿದ್ದಾರೆ. ಹೀಗೆ ಅದು ಕಾಲು ಕಚ್ಚಿತು. ಏನಪ್ಪ ಕಚ್ಚಿತು ನೋಡ್ತಾ ದೊಡ್ಡ ಮೊಸಳೆ, ಅಯ್ಯಪ್ಪ ಅಂತ ಓಡ್ ಬಂದರೆ ಇಲ್ಲಿ ದಡದಲ್ಲಿ ಆನೆ ಅಡ್ಡಿಸ್ಕೊಂಡ್ಬರ್ತಾ ಇದೆ. ಅಯ್ಯೋ ಅಲ್ಲ, ಆಚೆಗೆ ಹೋದ್ರೆ ಆನೆ ಅಂತ ಒಳಗೆ ಬಂದರು. ಮೊಸಳೆ ಅಲ್ಲೋದ್ರೆ ಆನೆ, ಮೊಸಳೆ ಆನೆ. 2 ಸೆಕೆಂಡ್ ನಿಂತ್ಕೊಂಡ್ರು. ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ರಿದಮಿಕ್ಕಾಗಿ ಬರ್ತಾ ಇವೆಲ್ಲ, ಇದೇನು ಲೆಕ್ಕ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡ್ರು. ದಿವ್ಯ ದೃಷ್ಟಿಯಿಂದ ನೋಡಿದರು. ಇವರಿಬ್ಬರು ಮಿಸ್ಚೀಫ್ ಮಾಡ್ತಾ ಇರತಕ್ಕಂಥ ಇಬ್ಬರು ದೇವತೆಗಳು. ಸರಿ, ಕರೆದ್ರು ಗಂಧರ್ವರನ್ನ, ಬನ್ರೋ ಇಲ್ಲಿ, ನಿನಗೇನೋ ಆಸೆ? ಹಾ ಹಾ ಹೂ ಹೂ. ನಿನಗೆ ಮೊಸಳೆ ಆಗಕ್ಕೆ ಆಸೆನೇನೋ? ನಿನಗೆ ಆನೆ ಆಗಕ್ಕೆ ಆಸೆನಾ? ನೀನು ಮೊಸಳೆ ಆಗಿ ಬಿದ್ದಿರು, ನೀನು ಆಸೆ ಆಗಿ ಬಿದ್ದಿರು. ಶಾಪ ಕೊಟ್ಟರು. ಕಾಲು ಹಿಡಿದು ತಪ್ಪಾಗೋಯ್ತು, ಗೊತ್ತಾಗಿಲ್ಲ, ಬಿಸಿ ರಕ್ತ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಕೈ ಕಾಲು ಬಿದ್ದು ನರಳಿದಾಗ ಹೇಳ್ತಾ ಇದ್ದಾರೆ, ಪರಮಾತ್ಮನ ಸ್ಪರ್ಶನ ಆದಾಗ, ಅವನ ಆಯುಧದ ಸ್ಪರ್ಶನ ಆದಾಗ ನಿನಗೆ ಬಿಡುಗಡೆ, ಅವನ ದರ್ಶನ ಆದಾಗ ನಿನಗೆ ಬಿಡುಗಡೆ. ಈಗ ಪರಮಾತ್ಮ ಬಂದ, ದರ್ಶನ ಸ್ಪರ್ಶನ ಆಯಿತು. ಇದನ್ನು ಗಜೇಂದ್ರ ಮೋಕ್ಷದ ಕಥೆ ಅಂತ ಕರೀತಾ ಇದ್ದಾರೆ.